ಈಗ ನೋಡಿ, ಇದು 4 ವರ್ಷದ್ದು ಗಿಡ, ಇದು ಅಡಿಕೆ ಗಿಡ. ಯಾವ ರೀತಿ ಇದು ಇದಾಗಿದೆ ಅಂತೇಳಿ ನೋಡಿ, ನೋಡ್ಬೋದು ನೀವು. ಈ ಥರ ನೋಡ್ರಿ, ಇದು ಏನು ನೀವೇ ನೋಡ್ಬೋದು. ಈಗ ಏನಂದರೆ ಟಿ ವಿಲೆಲ್ಲ ನೋಡ್ಬೋದು, ಆ ಬಯಲುಸೀಮೆ ಸೈಡೆಲ್ಲ ಬಂದು ಕಡ್ದಾಕಿದಾರೇನೋ ಯಾರ ಅಕ್ಕಪಕ್ಕದವ್ರು ಆಗದಿಲ್ದವರು ಅಂತ, ಆ ಥರ ಅನಿಸ್ಬೋದು ನಿಮಗೆ. ಇದೆಲ್ಲ ಹಂದಿ ಕಡ್ದಿರೋದು ನೋಡ್ರಿ, ಯಾವ ಥರ ಹಾಳು ಮಾಡಿದೆ. ಸುಮಾರು ಒಂದು 200ರಿಂದ 300 ಗಿಡ ಈ ಥರ ಹಾಳು ಮಾಡಿದೆ. ನೋಡ್ಬೋದು ನೀವು, ನೋಡಿ ಯಾವ ಥರ ಹಾಳು ಮಾಡಿದೆ ನೋಡಿ. ಎಲ್ಲ ತೆಗೆದು ಇಷ್ಟು ದೊಡ್ಡ ಗಿಡ, 3ರಿಂದ 4 ವರ್ಷದ ಕಷ್ಟಪಟ್ಟು ಬೆಳೆದಿರೋ ಗಿಡಗಳು ಈ ಥರ ಇಷ್ಟೆಲ್ಲ ಹಾಳು ಮಾಡಿದಾಗ ಯಾವ ರೀತಿ ನಾವು ಮಾಡಬೇಕಂತ ನೀವು ಯೋಚನೆ ಮಾಡಿ ನೋಡಿ ಸ್ನೇಹಿತರೆ. ನೋಡಿ ಯಾವ ಥರ ಸಿಗದಿ ಈ ಥರ ಎಲ್ಲ ಸುಮಾರು ಒಂದು 200ರಿಂದ 300 ಗಿಡ ನೋಡಿ, ಇವೆಲ್ಲ ನೋಡಿ ಯಾವ ಥರ ಹಾಳು ಮಾಡಿದೆ ಅಂತೇಳಿ. ಸಂಜೆ ಆದರೆ ಆನೆಗಳ ಕಾಟ. ಈ ಆನೆಗಳಂದರೆ ತೆಂಗಿನ ಮರ, ಅಡಿಕೆ ಮರ ಎಲ್ಲ ಕಿತ್ತಾಕ್ತವೆ. ಇದು ನೋಡ್ರೆ ಹಂದಿಗಳ ಕಾಟ ಈ ರೀತಿ ಮಾಡ್ತಾ ಇದ್ದಾವೆ. ಇದು ಏನಂದರೆ ನಾವು ಇದು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತಲೂ ನಮಗೂ ಗೊತ್ತಾಗ್ತಾ ಇಲ್ಲ. ಈಗ ಮೊದಲೆಲ್ಲ ಈ ಥರ ಇಷ್ಟೊಂದು ಹಾಳು ಮಾಡ್ತಿರಲಿಲ್ಲ, ಇಷ್ಟು ದೊಡ್ಡ ಗಿಡಗಳನ್ನ ಹಾಳು ಮಾಡ್ತಿರಲಿಲ್ಲ. ಅವು ಈಗ ಇವೇನು ದೊಡ್ಡ ಗಿಡಗಳನ್ನೆಲ್ಲ ಹಾಳು ಮಾಡ್ತಾಯಿದೆ. ಇದು ಏನಂತ ನಾವು ಒಂದ್ಸರಿ ಈ ಥರ ಗರಿ ಕಟ್ ನೋಡೋಣ ಅಂತ ಗರಿ ಕಟ್ಟಿದ್ದೀವಿ ನೋಡಿ. ನೀವೆಲ್ಲ ನೋಡ್ಬೋದು, ಗರಿ ಎಲ್ಲ ಕಟ್ಟಿದ್ದೀವಿ. ಆದರೆ ಗರಿಗಳನ್ನ ಕಟ್ಟಿರೋದನ್ನು ಸಹ ಅವು ಬಂದು ಕಡ್ದು ಇದೇ ಥರ ಮಾಡ್ತಾ ಇದ್ದಾವೆ. ಹಾಗಾಗಿ ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು, ಚೀಲನ ಕಟ್ ನೋಡಿ, ಆ ಥರ ಏನಾರು ಅವಕ್ಕೆ ಒಂದು ಸ್ವಲ್ಪ ಬಾಯಿಗೆ ಏನಾರು ತೊಂದರೆ ಆದಂಗೆ ಅನಿಸಿ ಏನಾರು ಬಿಡ್ಬೋದೇನೋ ಅಂತೇಳಿ ಸಣ್ಣ ಸಣ್ಣ ಗಿಡಗಳಿಗೆ ಚೀಲ ಕಟ್ಟಿದ್ದೀವಿ. ಚೀಲದ ಜೊತೆಗೆ ಬನ್ನಿ ತೋರಿಸ್ತೀನಿ ಇನ್ನೊಂದು. ಇದು ನೋಡಿ, ಇದು ಚೀಲ ಕಟ್ಟಿದ್ದೀವಿ. ಈ ಥರ ಒಂದು ಚೀಲ ಮನೇಲೇ ಇದು ಈ ಥರ ಇಷ್ಟು ದೊಡ್ಡ ಗಿಡನ ಹಾಳು ಮಾಡ್ತಾ ಇದ್ದಾವೆ. ಈ ಥರ ಒಂದು ಚೀಲ ಕಟ್ ನೋಡೋಣ ಅಂತಂದು ಪ್ರಯತ್ನ ಮಾಡಿದ್ವಿ. ಇದು ಏನು ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ರೀತಿ ಒಂದು ಪ್ರಯತ್ನ ಮಾಡಿದ್ವಿ. ಇದ್ರ ಜೊತೆಗೆ ಟಿಮೇಟ್ ಅಂತ ಬರುತ್ತೆ ಒಂದು. ಏನಂದರೆ ಇದೇನು ಅದಕ್ಕೇನು ವಿಷ ಹಾಕೋದಲ್ಲ ಏನಲ್ಲ. ಇದೊಂಥರ ಸ್ಮೆಲ್ಲು, ಭಾರಿ ಒಂಥರ ಸ್ಮೆಲ್ ಇರುತ್ತೆ. ಈಗ ಬಂದು ಕಡಿಯೋಕ್ಕೆ ಬಂದಾಗ ಈ ಸ್ಮೆಲ್ ನೋಡಿ ಏನಾರು ಬಿಟ್ಟು ಹೋಗ್ಬೋದೇನೋ ಅಂತ ಉದ್ದೇಶದಿಂದ ಒಂದು ಟಿಮೇಟ್ ಒಂದು ಕಟ್ಟಿದ್ದೀವಿ. ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ. ನಿಮಗೆ ಏನಾರು ಇದ್ರ ಬಗ್ಗೆ ಐಡಿಯಾ ಇತ್ತು, ಏನಾರು ಇತ್ತು ಅಂದರೆ ಕಮೆಂಟ್ ಮಾಡಿ, ನಮಗೆ ಹೆಲ್ಪ್ ಆಗುತ್ತೆ.